ಎಲ್ಲವೂ ಡಿಜಿಟಲೀಕರಣ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಸಂಘ ಸಂಸ್ಥೆಗಳು ವಿವಿಧ ರೀತಿಗಳಲ್ಲಿ ಜನರನ್ನ ಸುಶಿಕ್ಷಿತರನ್ನಾಗಿಸ್ತಾ ಇದೆ. ಇತ್ತ ಗ್ರಾಮಾಂತರ ಪ್ರದೇಶದಲ್ಲಿ ಸಂಚರಿಸ್ತಾ ಇರುವ ಖಾಸಗಿ ಬಸ್ನಲ್ಲಿ ಉಚಿತ ವೈಫೈ ಸೌಲಭ್ಯವನ್ನು ನೀಡುವ ಮೂಲಕ ಬಸ್ ಮಾಲಕರು ಪ್ರಯಾಣಿಕರಿಗೆ ಉಚಿತ ಇಂಟರ್ನೆಟ್ ಸೇವೆ ನೀಡಲು ಪ್ರಾರಂಭಿಸಿದ್ದಾರೆ. ಇದು ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಹಾಗಿದ್ರೆ ಈ ರಿಪೋರ್ಟ್ ನೋಡಿ. ಡಿಜಿಟಲ್ ಇಂಡಿಯಾ ಎನ್ನುವ ಮಾತುಗಳು ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ದೇಶವನ್ನ ಡಿಜಿಟಲೀಕರಣ ಮಾಡುವ ಕುರಿತು ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ವಿವಿಧ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಈ ಪ್ರಯತ್ನಕ್ಕೆ ಬೆಂಬಲವೆಂಬಂತೆ ಗ್ರಾಮೀಣ ಭಾಗದಲ್ಲಿ ಸಂಚರಿಸುವ ಬಸ್ಸೊಂದರ ಮಾಲಕ ತನ್ನ ಬಸ್ಸಿನಲ್ಲಿ ವೈಫೈ ಸೌಲಭ್ಯ ಒದಗಿಸಿ ಪ್ರಯಾಣಿಕರಿಗೆ ಉಚಿತ ಇಂಟರ್ನೆಟ್ ಸೇವೆ ನೀಡ್ತಾ ಇದ್ದಾರೆ. ಹೌದು, ನಾಟೆಕಲ್ ನಿವಾಸಿ ಎಎಂ ಇಬ್ರಾಹಿಂ ಮಾಲಕತ್ವದ ಗೋಲ್ಡನ್ ಲೈನ್ ಬಸ್ಸಿನಲ್ಲಿ ಉಚಿತ ವೈಫೈ ಸೌಲಭ್ಯವನ್ನು ಆರಂಭಿಸಲಾಗಿದೆ. ಬಸ್ಸಿನಲ್ಲಿ ಉಚಿತ ಅಂತರ್ಜಾಲ ಅಳವಡಿಸಲು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿರುವ ಮಾಲಕರ ಪುತ್ರ ಅಬ್ದುಲ್ ರೆಹಮಾನ್ ಮನಸ್ಸು ಮಾಡಿದ್ರು. ಅವರ ಅಭಿರುಚಿಯಂತೆ ಕಳೆದ 2 ದಿನಗಳಿಂದ ಮಂಗಳೂರಿನಿಂದ ಹೂ ಹಾಕುವ ಕಲ್ಲು ಕಡೆಗೆ ಚಲಿಸುವ 54 ನಂಬರಿನ ಸಿಟಿ ಬಸ್ನಲ್ಲಿ ಉಚಿತ ವೈಫೈ ಸೌಲಭ್ಯವನ್ನು ಪ್ರಯಾಣಿಕರಿಗೆ ಒದಗಿಸಲಾಗಿದೆ. ವೈಫೈ ಹೆಸರು ಮತ್ತು ಅದರ ಪಾಸ್ವರ್ಡ್ ಅನ್ನು ಬಸ್ಸಿನ ಒಳಭಾಗದಲ್ಲಿ ಸ್ಟಿಕ್ಕರ್ ಮೂಲಕ ಅಂಟಿಸಲಾಗಿದೆ. 2 ದಿನಗಳಿಂದ ಬಸ್ಸಿನಲ್ಲಿ ಉಚಿತ ವೈಫೈ ಸೌಲಭ್ಯ ಇದೆ ಅನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇದ್ದಂತೆ ಬಸ್ಸಿನಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗಿದೆ. ಸ್ಟೇರಿಂಗ್ ಸಮೀಪ ಜಿಯೋ ಕಂಪನಿಯ ರೌಟರ್ ಅನ್ನು ಅಳವಡಿಸಲಾಗಿದೆ. ವಿದ್ಯುತ್ ರೀಚಾರ್ಜ್ ಮಾಡುವ ರೌಟರ್ ಸಾಧನವಾಗಿರುವುದರಿಂದ ಬಸ್ಸು ರಾತ್ರಿ ನಿಲ್ಲುವ ಸಮಯದಲ್ಲಿ ಅದನ್ನು ಚಾರ್ಜಿಗೆ ಇಡಲಾಗ್ತದೆ. ಬೆಳಗ್ಗಿನಿಂದ ಸಂಜೆಯವರೆಗೂ ಸಾಧನ ಚಾಲ್ತಿಯಲ್ಲಿರುವುದರಿಂದ ಬಸ್ಸಿನಲ್ಲಿ ಪ್ರಯಾಣಿಸುವ ಬಹುತೇಕ ಪ್ರಯಾಣಿಕರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಟಿಕೆಟ್ ಹಣದೊಂದಿಗೆ ಉಚಿತ ಅಂತರ್ಜಾಲಕ್ಕೆ ಧನ್ಯವಾದವನ್ನು ಪ್ರಯಾಣಿಕರು ನೀಡ್ತಾ ಇರುವುದು ಸಂತಸ ತಂದಿದೆ ಎಂದು ಬಸ್ಸಿನ ನಿರ್ವಾಹಕ ಕುഞ്ഞി ಹೇಳ್ತಾರೆ. ಅನುಕೂಲಕ್ಕೋಸ್ಕರ ವೈಫೈ ಒಂದು ನಮ್ಮ ಮಗನ ಒಂದು ಇಂಟ್ರೆಸ್ಟ್ನಲ್ಲಿ ವೈಫೈ ಒಂದು ಅಳವಡಿಸಲಾಗಿ ಮಗ ಆಫೀಸಿನಲ್ಲಿ ಶರೀಫ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಎಕ್ಸ್ಪೋರ್ಟ್ ಇದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾನೆ. ಪ್ರಯಾಣಿಕರಿಗೆಲ್ಲ ತುಂಬ ಅನುಕೂಲವಾಗಿದೆ. ಒಳ್ಳೆಯ ವ್ಯವಸ್ಥೆ ಅಂತೇಳಿ ಅವರು ತುಂಬ ಸಂತೋಷದಿಂದ ಇದು ಮಾಡ್ತಾ ಇದ್ದಾರೆ. ಇದು ಡಿಜಿಟಲ್ ಖಾಸಗಿ ಬಸ್ಸಲ್ಲಿ ಪ್ರಥಮ ಬಾರಿ ನಾವು ಒಂದು ಅಳವಡಿಸಿದ್ದೇವೆ. ಜನಗಳ ಅನುಕೂಲಕ್ಕೋಸ್ಕರ ನಾವೊಂದು ಡಿಜಿಟಲ್ ಅಳವಡಿಸಿದ್ದೇವೆ. ಖರ್ಚು ವೆಚ್ಚ ತುಂಬ ಇದಾಗುತ್ತದೆ. ಎಷ್ಟೊಂದಲ್ಲಿ ಅವನ ಮಗನೇ ತಂದು ಇದಿಟ್ಟಿದ್ದಾನೆ. ನಮಗೆ ಅದರ ವಿಷಯ ಇದಿಲ್ಲ. ಅವನಿಗೆ ಇಂಟ್ರೆಸ್ಟ್ನಲ್ಲಿ ನಾವು ಇದೊಂದು ಮಾಡಿದ್ದೇವೆ. ಸಾಮಾನ್ಯವಾಗಿ ಬಸ್ಸಿನಲ್ಲಿ ಚಲಿಸುವಾಗ ಮೊಬೈಲ್ ನೆಟ್ವರ್ಕ್ ಅನ್ನು ಕಳೆದುಕೊಳ್ತೇವೆ. ಆದರೆ ಗೋಲ್ಡನ್ ಲೈನ್ ಬಸ್ಸು ಚಲಿಸುವ ತೊಕ್ಕೋಟು, ಪುತ್ತಾರು, ದೇರಳಕಟ್ಟೆ, ನಾಟೆಕಲ್, ಕಲ್ಕಟ್ಟ, ಮಂಚನಾಡಿ, ಮಂಟೆಪದವು, ಮೋಂಟುಗೋಳಿ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆಯೂ ಆಗ್ತಾ ಇಲ್ಲ. ಇದನ್ನ ಯುವ ಸಮುದಾಯ ದುರುಪಯೋಗಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಂಡು ಗ್ರಾಮೀಣ ಭಾಗದ ಜನರನ್ನ ಬಸ್ಸಿನಲ್ಲೇ ಡಿಜಿಟಲ್ ಯುಗದ ಶಿಕ್ಷಣ ನೀಡಲು ಉಪಯೋಗಿಸಿದ್ರೆ ಗ್ರಾಮಕ್ಕೆ ಬಸ್ಸು ಮಾದರಿಯಾಗಬಹುದು ಅನ್ನುವ ಅಭಿಪ್ರಾಯ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಳ.